ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಒಂದು ಗೊಂದಲ ಹಾಗೂ ಒಂದು ಗಲಾಟೆ ನಡೆದಿದೆ ರಾಂಪುರದಲ್ಲಿ. ಆ ವಿಷಯವಾಗಿ ಇವತ್ತು ಆ ಘಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ನಡುವೆ ಘಟನೆ ನಡೆದಾಗ ಮುಸ್ಲಿಂ ಸಮುದಾಯವನ್ನು ಜಾತಿ ನಿಂದನೆ ಮಾಡುವ ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ ಸಂತೋಷ್ ಕೋಟ್ಯಾನ್ ಬಿಜೆಪಿ ಜಿಲ್ಲಾ ಮೋರ್ಚಾ ಅಧ್ಯಕ್ಷ ಏನಿದೆ, ಯುವ ಮೋರ್ಚಾದ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ ಏನು ಮಾಡಿದಾನೆ, ಅದರಲ್ಲಿ ಮುಸ್ಲಿಂ ಸಮುದಾಯವನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ. ಇದು ನಮ್ಮ ಇಡೀ ಮುಸ್ಲಿಂ ಸಮುದಾಯವನ್ನು ಒಂದು ಸಮುದಾಯದ ಘನತೆಯನ್ನು ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿ ಇದು ಮಾಡಿದ್ದಾರೆ. ಹಾಗಾಗಿ ಅವ್ರ ವಿರುದ್ಧ ಕಾನೂನು ಕಠಿಣ ಕ್ರಮ ತಗೋಬೇಕು ಅಂಥೇಳಿ ನಾವು ಇವತ್ತು FIR ಮಾಡಲಿಕ್ಕೆ ಕೊಡೋಕೆ ಬಂದಿದ್ವಿ. ಇನ್ಸ್ಪೆಕ್ಟರ್ ಏನು ಹೇಳ್ತಿದ್ದಾರೆ, ನಾವು ಈಗಾಗಲೇ ಸೋಮೋಟೋ ಕೇಸ್ ಹಾಕಿದ್ದೀವಿ, ನಾಳೆ ತನಕ ನಮಗೆ ಕಾಲಾವಕಾಶ ಕೊಡಿ, ADP ಜೊತೆ ನಾವು ಮಾತಾಡಿ ಪ್ರತ್ಯೇಕವಾಗಿ ಇನ್ನೊಂದು ದೂರು ತಗೋಬೋದಾ ಅಂಥೇಳಿ BNS ಕಾಯ್ದೆ ಅಡಿ ನಾವೇ ಸೆಕ್ಷನ್ಸ್ ಎಲ್ಲ ರೆಡಿ ಮಾಡಿ ಎಲ್ಲ ಫುಲ್ಲು ಒಂದು 4-5 ಪುಟದ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಈಗಾಗಲೇ ಗುಂಡಾ ಕಾಯ್ದೆ ಇರುವಂಥ ವ್ಯಕ್ತಿನ ಗಡೀಪಾರು ಮಾಡಿ ಗುಂಡಾ ಕಾಯ್ದೆ ಇರುವಂಥ ವ್ಯಕ್ತಿ ಮುಸ್ಲಿಂ ಸಮುದಾಯದ ವಿರುದ್ಧ ಇಷ್ಟು ಪೊಲೀಸರ ಬಿಗಿ ಬಂದೋಬಸ್ತ್ ಇರುವ ಸ್ಥಳದಲ್ಲಿ ಈ ರೀತಿ ಕೆಟ್ಟ ಶಬ್ದಗಳಿಂದ ಬೈತಾರೆ ಅಂತ ಹೇಳಿದ್ರೆ ನಮ್ಮ ಕಾನೂನು ಸುವ್ಯವಸ್ಥೆ ಎಲ್ಲೋಗಿದೆ ಅಂತ ನಾವು ಕೇಳಲಿಕ್ಕೆ ಬಯಸ್ತೀವಿ. ನಾವು ಇದುವರೆಗೂ ಕಾಯ್ತಾ ಇದ್ವಿ ಅರೆಸ್ಟ್ ಮಾಡಿ ಏನೋ ಕ್ರಮ ತಗೊಳ್ತಾರೆ ಅಂತ. ಆದರೆ ಇದುವರೆಗೂ ಏನು ಅರೆಸ್ಟ್ ಮಾಡದಲ್ಲೇ ಇದ್ದಾಗ ನಮಗೆ ಇವತ್ತು ಮಧ್ಯಾಹ್ನ ನಮಾಜ್ ನಂತರ ಇಡೀ ಮುಸ್ಲಿಂ ಸಮುದಾಯ ಪ್ರಶ್ನೆ ಮಾಡಲು ಬಂದಿತ್ತು. ನೀವು ಮುಸ್ಲಿಂ ಸಮುದಾಯದಿಂದ ಏನು ಮಾಡ್ತಾ ಇದ್ದೀರಾ, ಈ ರೀತಿ ಅವಾಚ್ಯ ಶಬ್ದಗಳಿಂದ ಬೈದರೂ ಕೂಡ ಯಾಕೆ ಸುಮ್ಮನಿದ್ದೀರಾ ಅಂದಾಗ ನಾವು ಕಾನೂನು ಕ್ರಮ ಏನಿದೆ ಜರುಗಿಸ್ತೀವಿ, ಯಾರೂ ಕೂಡ ಉದ್ರೇಕ ಆಗೋದು ಬೇಡ, ನಾವು ಏನಿದೆ FIR ಮಾಡಿಸಿ ಅದನ್ನು ಕಾನೂನು ರೀತಿ ಬಗೆಹರಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದೀವಿ. ಈಗ ನಾವು ನಾಳೆವರೆಗೂ ಕಾಯ್ತೀವಿ, ಏನು FIR ಮಾಡಿ ಇದು ಮಾಡ್ತಾರೆ ನೋಡ್ತೀವಿ. ಇವರು ಅತಿ ಬೇಗವಾಗಿ ಅರೆಸ್ಟ್ ಮಾಡಿ ಕಾನೂನು ಕ್ರಮ ತಗೊಳ್ದಲೇ ಹೋದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ತಮಗೆ ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಮುಂದೆ ಯಾರೇ ಆಗಲಿ, ಯಾವುದೇ ಪಕ್ಷದ ಯಾರೇ ಕಾರ್ಯಕರ್ತರಾಗಲಿ, ಅವರು ವೈಯಕ್ತಿಕವಾಗಿ ಏನೇ ಬಡದಾಡ್ಕೊಳ್ಳಿ, ಏನೇ ಮಾಡಲಿ, ಮುಸ್ಲಿಂ ಸಮುದಾಯದ ವಿರುದ್ಧ ಆಗಲಿ, ಯಾವುದೇ ಸಮುದಾಯದ ವಿರುದ್ಧ ಆಗಲಿ, ಯಾವುದೇ ಜಾತಿ ನಿಂದನೆ ಮಾಡೋದಾಗಲಿ, ಯಾರೇ ಮಾಡಿದ್ರೂ ಕೂಡ ಇದನ್ನು ನಾವು ಸಹಿಸೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಲಿಕ್ಕೂ ಸಿದ್ಧ ಇದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. SP ಆಫೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ SP ಸಾಹೇಬ್ರಿಗೆ ಈಗಾಗಲೇ ಅಂಜುಮನೆ ಇಸ್ಲಾಮಿಯಾದ ಅಧ್ಯಕ್ಷರು ಹೋಗಿ ಮನವಿ ಸಲ್ಲಿಸಿದ್ದಾರೆ ಅಂತ ಗೊತ್ತಾಯಿತು. ಅದು ಮನವಿ ಕೂಡ ಇಲ್ಲಿಗೆ ಬರ್ತಾ ಇದೆ. ನಾವೀಗಾಗಲೇ ನಗರ ಪೊಲೀಸ್ ಠಾಣೆಗೆ ದೂರು ಕೊಡಬೇಕು ಅಂಥೇಳಿ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿಬಿಟ್ಟು ದೂರು ಕೊಟ್ಟಿದ್ದೀವಿ. ತಾವೇ ಇದುವರೆಗೂ ಯಾಕೆ ಅದರ ವಿರುದ್ಧ ಕ್ರಮ ತಗೊಳ್ಳಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅವರು ಈಗಾಗಲೇ ಸೋಮೋಟೋ ಕೇಸ್ ಹಾಕಿರೋದನ್ನು ತೋರಿಸಿದ್ದಾರೆ, FIR ಆಗಿದೆ ಅಂಥೇಳಿ. ಮತ್ತು ನಾಳೆವರೆಗೂ ಟೈಮ್ ತೊಗೊಂಡಿದ್ದಾರೆ. ನಾವು ಕಾನೂನು ಸಲಹೆಗಾರರ ಜೊತೆ ಮಾತನಾಡಿ ಏನಿದೆ ನಾವು ಕಠಿಣ ಕ್ರಮ ತಗೊಳ್ತೀವಿ ಅಂತ. ಮತ್ತು ನಾವು ಪಕ್ಷದ ಕಾರ್ಯಕರ್ತರಲ್ಲೂ ಮತ್ತು ಅವರ ಪಕ್ಷದ ಏನು ಹಿರಿಯರಿದ್ದಾರೆ ಅವರಲ್ಲೂ ಕೇಳ್ಕೊಳ್ಳೋದೇನೆಂದರೆ, ಇಂಥವರಿಗೆ ಸಹಕಾರ ಕೊಡೋಕ್ಕೆ ಯಾರೂ ಬರಬಾರ್ದು. ನಾವಿವತ್ತು ಯಾವುದೇ ಪಕ್ಷದ ಪರವಾಗಿ ಬಂದಿಲ್ಲ ಅಥವಾ ವಿರುದ್ಧವಾಗಿ ಬಂದಿಲ್ಲ. ಪಕ್ಷದ ಯಾವುದೇ ಕಾರ್ಯಕರ್ತರಾಗಲಿ ತಾವು ತಮ್ಮ ಏನು ಎದುರು ಪಾರ್ಟಿ ಇದ್ದಾರೆ ಅವ್ರಿಗೆ ಬೈಕೊಳ್ಳಿ, ಅವರ ಹೆಸರು ತಗೊಂಡು ಬೈಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಒಂದು ಜಾತಿ ಪರವಾಗಿ ಜಾತಿ ನಿಂದನೆ ಮಾಡೋದು, ಮುಸ್ಲಿಂ ಸಮುದಾಯನ ಉದ್ದೇಶಿಸಿ ಮಾತನಾಡೋದು, ಈ ಹಬ್ಬ ಹತ್ರ ಬರ್ತಾ ಇರುವ ಸಂದರ್ಭದಲ್ಲಿ ಈ ಥರ ಎಲ್ಲ ಮಾತಾಡೋದಿದೆಯಲ್ಲ, ಇದು ಒಳ್ಳೆಯದಲ್ಲ. ಇದು ಚಿಕ್ಕಮಗಳೂರು ನಗರದಲ್ಲಿ ಆಗಿರೋ ಹೊತ್ತಿಗೆ ಇದುವರೆಗೂ ಶಾಂತಿಯಿಂದ ಇದ್ದಾರೆ ಜನ. ಇದೇ ಎಲ್ಲಾದರೂ ಬೇರೆ ಕಡೆ ಆಗಿದ್ದಿದ್ರೆ ಇದುವರೆಗೂ ಪರಿಸ್ಥಿತಿ ನಿಯಂತ್ರಣಕ್ಕೆ ತಗೊಳ್ಳೋಕೆ ಕಷ್ಟ ಆಗ್ತಿತ್ತು. ಹಾಗಾಗಿ ನಮ್ಮ ಮನವಿ ಮತ್ತು ಸರ್ಕಾರದಿಂದನೂ ನಮ್ಮ ಮನವಿ ಏನು ಅಂತ ಹೇಳಿದ್ರೆ, ಇಂಥವ್ರ ವಿರುದ್ಧ ಬೇಗ ಕಠಿಣ ಕ್ರಮ ತಗೋಬೇಕು ಅಂತೇಳಿ ನಾವು. ಮುದಸ್ಸಿರ್ ಪಾಷಾ, ಅಧ್ಯಕ್ಷರು ಜಾಮಿಯಾ ಮಸೀದಿ ಆಡಳಿತ ಸಂಸ್ಥೆ, ಬೋರ್ಡ್ ಆಫ್ ಟ್ರಸ್ಟ್ ಮುಸ್ಲಿಂ ಎಂಡೋಮೆಂಟ್ಸ್ ವಫ್ ಜಾಮಿಯಾ ಮಸೀದಿ ಚಿಕ್ಕಮಗಳೂರು.